ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ಇವತ್ತು ಸಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಪದಾರ್ಥಗಳು: 1 ಕಪ್ ಚಿರೋಟಿ ರವೆ, ಬೇಕಾದಷ್ಟು ನೀರು, ಮತ್ತು 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಚುಕ್ಕೆ ಬಾಳೆಹಣ್ಣ ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಏಲಕ್ಕಿ, ದ್ರಾಕ್ಷಿ ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ತುಪ್ಪ ಅರ್ಧ ಕಪ್, ಮತ್ತು ಗಾರ್ನಿಷ್ಗೆ ವಾಟರ್ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಕೇಸರಿ ಕಲರ್ ನಿಮ್ಮ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ಫಸ್ಟ್ ಸ್ಟವ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆ ಅಥವಾ ಬಾಣಲಿ ಇಟ್ಟು ರವೆ ಹುರ್ಕೋಬೇಕು. ಮತ್ತು ರವೆ ಹುರಿಯುವಾಗ ನಾವು ಯಾವಾಗಲೂ ಸಿಮ್ಮಲ್ಲಿಟ್ಟೆ ಹುರಿಬೇಕು. ರವೆ ಹಸಿ ವಾಸನೆ ಹೋಗಿ ಗಮ್ ಅಂತ ವಾಸನೆ ಬರೋ ಹಾಗೆ 20 ನಿಮಿಷ ಹುರ್ಕೋಬೇಕು. ಈಗ 2 ಸ್ಪೂನ್ ತುಪ್ಪ ಹಾಕಿ 20 ಸೆಕೆಂಡ್ ಹುರಿದು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಅದೇ ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಕೆಂಪಗಾಗೋವರೆಗೂ ಹುರಿಬೇಕು. ದ್ರಾಕ್ಷಿ ಗೋಡಂಬಿ ಕೆಂಪಗಾದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಬಾಳೆಹಣ್ಣು ಪೀಸಸ್ನ ಹಾಕಿ ಅದನ್ನು ಸಹ ಒಂದು 2 ಸೆಕೆಂಡ್ ಹುರಿದ್ರೆ ಸಾಕು. ಈಗ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಹುರಿಬೇಕಾದ್ರೇ ನಾವು ಇನ್ನೊಂದು ಸ್ಟವ್ ಮೇಲೆ 1 ಕಪ್ ರವೆಗೆ 3ರಷ್ಟು ನೀರನ್ನ ಕಾಯಿಸಿಟ್ಕೊಬೇಕು. ಈಗ ಕಾಯಿಸಿಟ್ಕೊಂಡಿರೋ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸಕ್ಕರೆ ಹಾಕ್ಕೊಬೇಕು. ಸಕ್ಕರೆ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ 2 ಸ್ಪೂನ್ ತುಪ್ಪ ಹಾಕಿ 2 ಸ್ಪೂನ್ ತುಪ್ಪ ಹಾಕಿ ಏಲಕ್ಕಿ ಪುಡಿ ಸಹ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿನೂ ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು, ಒಂಚೂರು ಬಾಣಲಿಗೆ ಅಂಟ್ತಾನೆ ಇಲ್ಲ ಸಜ್ಜಿಗೆ. ಸೊ ನೀವು ರವೆನ ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಸಜ್ಜಿಗೆ ಬರುತ್ತೆ. ಈಗ ಸಜ್ಜಿಗೆ ರೆಡಿಯಾಗಿದೆ. ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮತ್ತು ವಾಟರ್ಮೆಲನ್ ಸೀಡ್ಸಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಸಜ್ಜಿಗೆ ರೆಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಜ್ಜಿಗೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟಾಟಾ, ಬಾಯ್.